ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾವಿ ವ್ಲಾಗ್ಸ್ ಇನ್ ಕನ್ನಡ. ಇದು ಶನಿವಾರ ಸಂಜೆದು ಆಲ್ಮೋಸ್ಟ್ ಟೈಮ್ ಆಗಿದೆ. 8 ಗಂಟೆ ಹತ್ರನೇ ಆಗ್ತಿದೆ. 8 ಗಂಟೆ ಸಮಯ. ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿದ್ದಾರೆ. ಸ್ವಲ್ಪ ಪಾತ್ರೆ ಇದೆ, ವಾಶ್ ಮಾಡಬೇಕು. ಹಾಗೆ ಕೂಡ ಇವತ್ತು ನೈಟ್ ಅಡುಗೆಗೆ ಸ್ವಲ್ಪ ತರಕಾರಿ ಇದೆ. ಯೂಶ್ವಲಿ ತರಕಾರಿ ಇದ್ದರೆ ಸಾಗು, ಪಲ್ಯ, ಹಾಗೆ ಹುಳಿ ಸಾರು ಮತ್ತು ಬಿಸಿಬೇಳೆಬಾತು, ಪುಲಾವ್ ಆ ಥರ ಮಾಡ್ಕೋತೀನಿ. ಇವತ್ತು ನಾನು ಸಿಂಪಲಾಗಿ ಉಪ್ಸಾರು ಥರ ಮಾಡ್ಕೋತಾ ಇದ್ದೀನಿ. ಉಪ್ಸಾರು ಅಥವಾ ಬಸ್ಸಾರು, ಉಪ್ಸಾರು ಅಂತಲೇ ಹೇಳ್ಬೋದು. ಇದು ನಾನು ಮಾಡ್ತಾಯಿರೋದು. ತೊಗರಿಬೇಳೆ, ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ದೀನಿ. ಓಕೆನಾ. ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಇದನ್ನು ಶೋಧಿಸ್ಕೊತೀನಿ ರೈಟಾಗಿ. ಹಾಗೆ ನಾನು ಒಂದು 3 ಒಣಮೆಣ್ಸಿನ್ಕಾಯಿ, ಒಂದು 3 ಹಸಿಮೆಣ್ಸಿನ್ಕಾಯಿನ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ. ನಿಮ್ಗೆ ಕಾಣ್ತಾ ಇರ್ಬೋದು. ಒಣಮೆಣ್ಸಿನ್ಕಾಯಿ ಹಾಗೆ ಕೂಡ ಹಸಿಮೆಣ್ಸಿನ್ಕಾಯಿ ಒಂದು 3 ಹಾಕ್ಕೊಂಡಿದ್ದೀನಿ. ಇಲ್ಲ ಅದೇ ಇನ್ನೊಂದು ಕಡಾಯಿಗೆ ಒಂದು ತೊಟ್ಟು ಎಣ್ಣೆ ಹಾಕಿಲ್ಲ. ಈರುಳ್ಳಿ ಹಚ್ಚಿರ್ತೀವಲ್ಲ ಅದರಲ್ಲೇ ನೀರು ಬಿಟ್ಕೊಂಡಿದೆ. ಈರುಳ್ಳಿ ಹಾಗೆ ಬೆಳ್ಳುಳ್ಳಿ, ಅರ್ಧ ಟೊಮೆಟೊ, ಸ್ವಲ್ಪ ಹುಣಸೆಹಣ್ಣು ಹಾಗೆ ಡ್ರೈ ಫ್ರೈ ಮಾಡ್ಕೊಂಡಿದ್ದೀನಿ. ಓಕೆನಾ. ಸ್ವಲ್ಪನೂ ನಾನು ಎಣ್ಣೆ ಹಾಕ್ಕೊಂಡಿಲ್ಲ. ಇವಾಗ ಇದಕ್ಕೆ ಬೇಯಿಸಿರೋ ತರಕಾರಿ, ಬೇಳೆ, ಒಂದು 3 ಹಸಿಮೆಣ್ಸಿನ್ಕಾಯಿ, 3 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು, ಸ್ವಲ್ಪ ತರಕಾರಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಸೊಪ್ಪು ನೀರು ಜೊತೆ ಉಪ್ಪು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ತರಕಾರಿ ಬೇಯಿಸೋಕ್ಕೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಜಾರ್ಗೆ. ಇವಾಗ ಬೇಕಾದ್ರೆ 1-2 ಮೆಣಸು ಹಾಕ್ಕೊಬೋದು, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಬೋದು. ನಾನಿಲ್ಲಿ ತೆಂಗಿನಕಾಯಿ ಮೆಣಸು ಹಾಕೋತಿಲ್ಲ, ಯಾಕಂದರೆ ಬೆಳ್ಳುಳ್ಳಿನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ. ರುಬ್ಕೋತೀನಿ ಸಿಂಪಲಾಗೆ. ಉಪ್ಪು ಸಾಂಬಾರು ಚೆನ್ನಾಗಿರುತ್ತೆ. ಮಾಮೂಲಿ ಇದು ಮಿಕ್ಕಿರೋ ತರಕಾರಿ ಬೇಯಿಸಿರೋದನ್ನ ಒಗ್ಗರಣೆ ಹಾಕ್ಕೊಂಡು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು. ರೈಸ್ಗೆ, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಈ ಥರ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೋಬೇಕು. ಮೆಣಸಿನ್ಕಾಯಿ ಆಗಲಿ, ಪುಡಿ ಆಗಲಿ. ಯಾಕಂದರೆ ಕ್ಯಾರೆಟಲ್ಲಿ, ಆಲೂಗಡ್ಡೆಯಲ್ಲಿ ಸ್ವೀಟ್ ಅಂಶ ಇರುತ್ತಲ್ವ. ಹುರುಳಿಕಾಯಿ ಬೇಳೆ ಬಸ್ಸಾಂಬಾರು ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ಸ್ವೀಟ್ ಅಂಶ ಇರೋದ್ರಿಂದ ಕ್ಯಾರೆಟು, ಆಲೂಗಡ್ಡೆಯಲ್ಲಿ. ಹಾಗಾಗಿ ಓಕೆ, ನೀವು ಒಮ್ಮೆ ಟ್ರೈ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಹಾಗೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಕಡಿಮೆ ಅನಿಸ್ತು, ಹಾಗಾಗಿ ಮಿಕ್ಸ್ ಸಾಂಬಾರು ಪುಡಿ ಹಾಕ್ಕೊತೀನಿ. ಹಾಗೆ ಖಾರ ರುಬ್ಕೊಂಡಿದ್ದೀನಿ. ತರಕಾರಿ ಬೇಯಿಸಿರೋದು, ಸಪ್ಪೆ ಹೆಸರು ಹಾಗೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಅದೇ ಕಡೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಯಾವಾಗಲೂ ತರಕಾರಿ ಒಂದೇ ಥರ ಮಾಡ್ತೀವಲ್ವ, ಈ ಥರ ಒಮ್ಮೆ ಟ್ರೈ ಮಾಡ್ಬೋದು. ಕಾಯಿ ತುರಿ, ಕೊತ್ತಂಬರಿ ಎಲ್ಲ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿ ಕೂಡ ಮುದ್ದು ಹಾಕ್ಕೊತೀನಿ. ಈ ಖಾರ ರುಬ್ಬಿರೋದನ್ನ ಇದಕ್ಕೆ ಹಾಕ್ಕೊತೀನಿ. ಚೆನ್ನಾಗಿರುತ್ತೆ. ನಿಮಗೆ ಸಣ್ಣ ಸೌಟಲ್ಲಿ ಅಥವಾ ದೊಡ್ಡ ಸೌಟಲ್ಲಿ ಬೇಯಿಸಿರೋ ತರಕಾರಿ ಬೇಳೆ, ಹುರುಳಿಕಾಯಿ, ಆಲೂಗಡ್ಡೆ, ಕ್ಯಾರೆಟು, ಬದನೆಕಾಯಿ ಕೂಡ ಹಚ್ಚಿ ಹಾಕ್ಕೋಬೋದು. ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಡಿಫ್ರೆಂಟಾಗಿರುತ್ತೆ. ಥ್ಯಾಂಕ್ ಯು. ಬೈ ಟೇಕ್ ಕೇರ್. ಟ್ರೈ ಮಾಡಿ, ಕಮೆಂಟ್ ಮಾಡಿ.